ಉಳುವವನೇ ಭೂ ಒಡೆಯ. ಭೂ ಸುಧಾರಣಾ ಕಾಯ್ದೆ ಅಂತ ಇವತ್ತು ಏನಿದೆ, ಬಹುಶಃ ಇದು ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಷ್ಟ್ರ ಮಟ್ಟಕ್ಕೆ ತಗೊಂಡೋದ್ರು. ಅವ್ರಿಗೆ ಹೆಂಗ್ ಬಂತು ಐಡಿಯಾ? ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಪ್ರಧಾನಮಂತ್ರಿಗಳಾಗ್ಲಿ ಅವ್ರಿಗೆಲ್ಲ ಅವ್ರೇನ್ ದೇವಲೋಕದಿಂದ ಯಾರು ಬಂದಿರಲ್ಲ, ಅವರು ನಮ್ಮ ತರನೇ ಬಂದಿರ್ತಾರೆ, ಸಮಯ ಸಂದರ್ಭ ಅವ್ರು ಆಗ್ಬಿಟ್ಟಿರ್ತಾರೆ. ಬಟ್ ಸಲಹೆ ಕೊಡೋರೆಲ್ಲ ಅವರ ಸುತ್ತಮುತ್ತಲು ಇರ್ತಾರೆ ಕೆಲವರೆಲ್ಲ. ಅಜಿತ್ ಸೇಠ್ ಅಂತ ನಮ್ಮ ರಾಜ್ಯದಲ್ಲಿ ಒಬ್ರು ಪ್ರಮುಖ ಮಂತ್ರಿ ಇದ್ರು. ಅವರು ಒಂದ್ಸರಿ ಇಂದಿರಾ ಗಾಂಧಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಡ್ತೀನಿ ಅಂದಾಗ ಒಂದ್ಸರಿ ಬನ್ನಿ ಶ್ರೀರಂಗಪಟ್ಟಣಕ್ಕೆ ಟಿಪ್ಪು ಸುಲ್ತಾನ್ ಸಮಾಧಿ ಸ್ಥಳ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಗ ಇಂದಿರಾ ಗಾಂಧಿ ಅವರು ಬರ್ತಾರೆ, ಮೈಸೂರಿಗೆ ಹೋಗುವಾಗ್ಲೂ ಎಲ್ಲ ಆನ್ ದ ವೇ. ಬಂದಾಗ ಅವ್ರು ಕೇಳ್ತಾರೆ ಏನ್ ವಿಶೇಷ ಟಿಪ್ಪು ಸುಲ್ತಾನ್ ಬಗ್ಗೆ ಅಂತ. ಟಿಪ್ಪು ಸುಲ್ತಾನ್ ಬಗ್ಗೆ ಅವರು ಓದಿರ್ತಾರೆ, ನೆಹರು ಕೂಡ ಬುಕ್ ಅನ್ನು ಬರೆದಿದ್ರು, ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಇದೆ. ಮತ್ತೆ ಟಿಪ್ಪು ಸುಲ್ತಾನ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ವರ್ಕ್ ಆಗಿದೆ ಬಿಡಿ. ಸಾರೆ ಜಹಾಂ ಸೆ ಅಚ್ಚಾ ಅಂತ ಇಕ್ಬಾಲ್ ಕವಿಗಳು ಬರ್ದಿದಾರಲ್ಲ, ಅವ್ರು ಬಂದು ಅಲ್ಲಿ 15 ದಿನ ಉಳಿದಿದ್ದು ಟಿಪ್ಪು ಸುಲ್ತಾನ್ ಬಗ್ಗೆ ದೊಡ್ಡ ಇದನ್ನ ಬರ್ದಿದ್ದಾರೆ, ಏನೋ ವಿಷಯಗಳನ್ನ. ಇರ್ಲಿ, ಇಂದಿರಾ ಗಾಂಧಿ ಅಲ್ಲಿ ಬಂದಾಗ ಅಜಿತ್ ಸೇಠ್ ಕೇಳ್ತಾರೆ ಏನ್ ವಿಶೇಷ ಅಂದಾಗ ಅಜಿತ್ ಸೇಠ್ ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಭೂ ಕಾಯ್ದೆಯನ್ನ ಜಾರಿಗೆ ತಂದ್ರು, ಇದರಿಂದ ಇಲ್ಲಿ ಬಡವರೇ ಇಲ್ಲ, ಹಳೆ ಮೈಸೂರಿನಲ್ಲಿ ಎಲ್ಲ ಶ್ರೀಮಂತರಾಗಿದ್ದಾರೆ, ದಲಿತರು ಇರ್ಬೋದು, ರೈತರು ಇರ್ಬೋದು, ಎಲ್ರು ಅಂದಾಗ ಹೌದಾ ಅದು ಹೇಗೆ, ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡು ಅಂದಾಗ ಅಜಿತ್ ಸೇಠ್ ಎಲ್ಲ ಡೀಟೇಲ್ಸ್ ಕೊಟ್ಮೇಲೆ ಇಂದಿರಾ ಗಾಂಧಿ ಡೆಲ್ಲಿಗೆ ಹೋಗ್ಬಿಟ್ಟು ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕರೆದು, ನೋಡಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನೋ ಒಂದು ರಿವಲ್ಯೂಷನ್ ಆಗಿದೆ, ಇಡೀ ದೇಶಕ್ಕೆ ಯಾಕೆ ವಿಸ್ತಾರ ಮಾಡಬಾರ್ದು ಅಂತ ದೇಶಕ್ಕೆ ವಿಸ್ತಾರ ಮಾಡ್ತಾರೆ. ಹೀಗಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭೂ ಕಾಯ್ದೆ ಜಾರಿಗೆ ಬರುತ್ತೆ. ಇದರ ಮೂಲ ಕಾರಣಕರ್ತ ಟಿಪ್ಪು ಸುಲ್ತಾನ್, ದಾಖಲೆಗಳಲ್ಲಿ ಇದೆ, ದಯವಿಟ್ಟು ನೋಡ್ಕೊಳ್ಳಿ ನೋಡೋರು. ಈ ಎಲ್ಲಾ ಕೆಲಸವನ್ನ ಮಾಡೋ ಮೂಲಕ ದುಡಿಯೋ ವರ್ಗಕ್ಕೆ ಕೆಲಸವನ್ನ ಕೊಟ್ಟರು. ತನ್ನ ರಾಜ್ಯದಲ್ಲಿ ಪಾನ ನಿಷೇಧವನ್ನ ಜಾರಿಗೆ ತಂದ್ರು. ನನ್ನ ರಾಜ್ಯದಲ್ಲಿ ಯಾರು ಕುಡಿಯಂಗಿಲ್ಲ, ಹೆಂಡ ಆಗ್ಲಿ ಮತ್ತೊಂದಾಗ್ಲಿ ಕುಡಿಯೋಗಿಲ್ಲ ಅಂತ ಹೇಳಿ. ಮತ್ತೆ ಹಿಂದೂಗಳು ಹಿಂದೂ ದೇವಾಲಯ ಕಟ್ಕೊಳ್ಳಿ, ಕ್ರಿಶ್ಚಿಯನ್ರು ಕ್ರಿಶ್ಚಿಯನ್ ಚರ್ಚ್ಗಳನ್ನ ಕಟ್ಕೊಳ್ಳಿ, ನಿಮ್ ಧರ್ಮದ ಪ್ರಕಾರ ನೀವು ಮಾಡಿ ಅಂತ ಹೇಳಿ. ಮುಸಲ್ಮಾನರಲ್ಲಿ ಕೆಲವೊಂದು ತಪ್ಪುಗಳಿತ್ತು. ಏನ್ ತಪ್ಪು? ಪ್ರೊಫೆಸರ್ ಮೊಹಿಬುಲ್ ಹಸನ್ ಅಂತ ಕಾಶ್ಮೀರದ ಯೂನಿವರ್ಸಿಟಿ ಪ್ರೊಫೆಸರ್, ಅವರು ಬಂದು ಸಂಶೋಧನೆ ಮಾಡಿ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ. ಅದನ್ನ ನನ್ನ ಗುರುಗಳಾದಂಥ ಪ್ರೊಫೆಸರ್ ಶೇಖ್ ಅಲಿ ಅವರು ಸಂಶೋಧನೆ ಮಾಡಿ ಕನ್ನಡದಲ್ಲಿ ಬರೆದಿದ್ದಾರೆ. ಏನದರಲ್ಲಿ? ಮುಸಲ್ಮಾನರಲ್ಲಿ ಮೌಲ್ವಿಗಳು ಅಂತ ಇರ್ತಾರೆ, ಧರ್ಮ ಪ್ರಚಾರ ಮಾಡುವಂಥವ್ರು. ಅವ್ರಗಳಿಗೆ ಮಿನಿಮಮ್ 4 ಜ್ಞಾನ ಇರಲೇಬೇಕು. ಒಂದು, ಪವಿತ್ರ ಕುರಾನ್ ಬಗ್ಗೆ ಸಂಪೂರ್ಣ ಓದ್ಕೊಂಡಿರ್ಬೇಕು. ಎರಡನೇದು, ಪರ್ಷಿಯನ್ ಭಾಷೆಯನ್ನ ಕಲ್ತಿರ್ಬೇಕು. ಮೂರನೇದು, ಪರಿಶುದ್ಧವಾದಂತ ಜೀವನ ಮಾಡ್ಬೇಕು. ಅದು ಗೈಡ್ಲೈನ್ಸ್ ಇದೆ, ಅದು ನಾನು ಹೇಳಕ್ ಹೋಗಲ್ಲ. 4ನೇದು, ಬಹಳ ಮುಖ್ಯವಾಗಿ ಮ್ಯಾಥಮೆಟಿಕ್ಸ್ ಕಲ್ತಿರ್ಬೇಕು. ಯಾರೋ ಇಸ್ಲಾಂ ಧರ್ಮವನ್ನ ಬೋಧನೆ ಮಾಡುವಂತ ಮಸೀದಿಲಿರುವಂತ ಮೌಲ್ವಿನ ಬೇರೆ ಬೇರೆ ಹೆಸರು ಇರುತ್ತೆ. ಮ್ಯಾಥಮೆಟಿಕ್ಸ್ ಕಲ್ತಿರ್ಬೇಕು. ಇವರೊಂದು ಆದೇಶ ಹೊರಡಿಸ್ತಾರೆ, ನನ್ನ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಮೌಲ್ವಿನು ಮ್ಯಾಥಮೆಟಿಕ್ಸ್ ಕಲೀಲೇಬೇಕು ಅಂತ. ಅಷ್ಟೊತ್ತಿಗೆ ಅವ್ರಿಗೆಲ್ಲ 50 ವರ್ಷ 60 ವರ್ಷ ಆಗಿರುತ್ತೆ, ಕಲಿಯಕ್ ಆಗಿರಲ್ಲ. ಆದ್ರೆ ಟಿಪ್ಪು ಸುಲ್ತಾನ್ ಆದೇಶ ಹೆಂಗಿರುತ್ತೆ ಅಂದ್ರೆ, ಮ್ಯಾಥಮೆಟಿಕ್ಸ್ ಕಲೀಲಿಲ್ಲ ಅಂದ್ರೆ ಚಾಟಿ ಏಟು. ನೀವು ಮೌಲ್ವಿ ಆದ್ರೂ ಆಗಿರು, ನೀವು ಯಾರಾದ್ರೂ ಆಗಿರು. ಆ ಬೈಕ್ ಅವ್ರೇನ್ ಮಾಡ್ತಾರೆ, ಆ ಉಸ್ತಾದ್ ಅಂತಾರು ಕರೀತಾರೆ ಅವ್ರನ್ನ, ಕೆಲವ್ರನ್ನ. ಅವ್ರೇನ್ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ಯಾರು ಹೇಳ್ಕೊಡ್ತಾರೆ? ದೊಡ್ಡವ್ರು ಯಾರು ಹೇಳ್ಕೊಡಲ್ಲ, ದೊಡ್ಡವ್ರ ಹತ್ರ ಹೋಗಿ ಪಾಠ ಕೇಳಕ್ಕಾಗಲ್ಲ. ಚಿಕ್ಕ ಮದ್ರಾಸಗಳಲ್ಲಿ ಮಕ್ಳು ಇರ್ತಾರಲ್ಲ, ಮಕ್ಳ ಹತ್ರ ಹೋಗಿ ಕಲಿತಾರೆ. ಅಂದ್ರೆ ಮಕ್ಕಳನ್ನು ಕೂಡ ಟೀಚರ್ ಮಾಡಿದಂತ ಕ್ರೆಡಿಟ್ ಟಿಪ್ಪು ಸುಲ್ತಾನಿಗೆ ಸಲ್ಲುತ್ತೆ.